ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವೇಷೇ ಭೌರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ನೋಡಿ, ಲಾಸ್ಟು ಕೊನೆಯ ತಾರೀಕು 31. ಯಾವತ್ತೂ ಸಹ 31 ಅಂದರೆ 3 ಅಂದರೆ ಗುರು, 1 ಅಂದರೆ ಸೂರ್ಯ, 3 1 4 ರಾಹು ಅಂಶ, 4 ಅಂತಂದರೆ ರಾಹು ಅಂಶದಲ್ಲಿ ಜನನವಾಗಿರ್ತಕ್ಕಂಥದ್ದು. ಯಾವತ್ತೂ ಸಹ ನಾವು 31ನೇ ತಾರೀಕಲ್ಲಿ ಜನನವಾಗಿರ್ತಕ್ಕಂಥವರು ನಿಮಗೆ ಪ್ರವಾಸ ಮಾಡುವುದೆಂದರೆ ಆಸಕ್ತಿ. ಮದುವೆಗೆ ಮೊದಲೇ ಕಾಮ ಸಂಭೋಗಗಳ ಅನುಭವ ಇದೆ. ನಿಮ್ಮದು ತರ್ಕಬದ್ಧ ವ್ಯವಹಾರ. ಯಾರಿಗೂ ತಲೆಭಾಗದ ನೀವು ಪರರಿಗೆ ಉಪಕಾರ ಮಾಡುವುದರಲ್ಲಿ ಹಿಂದೆ ಬೀಳುವುದಿಲ್ಲ. ಹೊರಗಿನ ಜನಕ್ಕೆ ನೀವು ಒಳ್ಳೆಯ ವ್ಯಕ್ತಿ, ಆದರೆ ಬಂಧುಗಳಿಗೆ ವಿರೋಧಿಯಾಗುತ್ತಿರುತ್ತೀರಿ. ಯಾವ ವ್ಯವಹಾರ ಮಾಡಬೇಕಾದರೂ ಸಾಕಷ್ಟು ಮೀನಾಮೇಷ ಎಣಿಸುವ ಸ್ವಭಾವ ನಿಮ್ಮದು. ಏಕಾಏಕಿ ದುಡುಕಲಾರಿರಿ. ಮನೆಗೆ ನೋಡಿ, ಯಾವತ್ತು ಮನೆಗೆ ಮಾರಿ ಪರರಿಗೆ ಉಪಕಾರಿ ಆದ ನೀವು ಸ್ವಲ್ಪ ಬದಲಾಗಿರಿ. ದೌರ್ಬಲ್ಯಗಳು ನೋಡಿ, 31ನೇ ತಾರೀಕು ಜನನವಾಗಿರ್ತಕ್ಕಂಥವರು ಈ ದಿನಾಂಕಗಳಲ್ಲಿ ಜನಿಸಿದ್ದು ಉತ್ತಮ ಗುಣಗಳನ್ನು ಹೊಂದಿದ್ದರೂ ಸಹ ನಿರಾಶವಾದಿಗಳು ಅವರನ್ನು ಕಪ್ಪು ಚುಕ್ಕೆಯಂತೆ ಆವರಿಸಿ ಬಿಡುವುದು. ಬೇರೆಯವರು ತಲೆ ತಿಂದು ಎಲ್ಲರಿಂದಲೂ ದೂರ ಸರಿಯುವರು. ಅತೃಪ್ತಿ ಜಾಸ್ತಿ ಇರುವುದರಿಂದ ಬೇರೆಯವರ ಬಗ್ಗೆ ಹೊಟ್ಟೆ ಕಿಚ್ಚು ಜಾಸ್ತಿ. ಮಿತ್ರರು ಮತ್ತು ಶತ್ರುಗಳು ಯಾವತ್ತೂ ಸಹ 31ನೇ ತಾರೀಕಲ್ಲಿ ಜನನವಾಗಿರ್ತಕ್ಕಂಥವರಿಗೆ 1 3 10 12 21 28 30 ಈ ದಿನಾಂಕಗಳಲ್ಲಿ ಜನಿಸುವುದು ಉತ್ತಮ ಸ್ನೇಹಿತರಾಗುವರು. 4 5 13 14 22 31ನೇ ಈ ದಿನಾಂಕಗಳಲ್ಲಿ ಜನಿಸಿದರೂ ಶತ್ರುಗಳಾಗುವ ಸಂಭವ ಉಂಟು. ಅದೃಷ್ಟದ ದಿನಾಂಕಗಳು 1 10 12 21 28 30ನೇ ತಾರೀಕುಗಳಲ್ಲಿ ನೀವೇನು ಕೆಲಸ ಮಾಡೋದು ಸಹ ಅದೃಷ್ಟವನ್ನು ತಂದು ಕೊಡುತ್ತದೆ. ಭಾನುವಾರ, ಗುರುವಾರ ಮತ್ತು ಶನಿವಾರಗಳು ಶುಭಪ್ರದವಾಗಿರುತ್ತದೆ. ಅದೃಷ್ಟ ಬಣ್ಣ ಬಿಳಿ ಮತ್ತು ತಿಳಿ ನೀಲಿ. ಯಾವತ್ತೂ ಸಹ 31ನೇ ತಾರೀಕಲ್ಲಿ ಜನನವಾಗಿರ್ತಕ್ಕಂಥವ್ರಿಗೆ ರಾಹುವನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ರಾಹವೇ ನಮಃ ಅಂತಕ್ಕಂಥದ್ದು ಜಪ ಮಾಡಿ ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ದುರ್ಗಾದೇವಿನ ಜಪ ಮಾಡಿ ಓಂ ಹ್ರೀಂ ದುಮ್ ದುಮ್ ದುರ್ಗಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಪಾರಾಯಣ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಈ 31ನೇ ತಾರೀಕಲ್ಲಿ ಜನನವಾಗಿರ್ತಕ್ಕಂಥವ್ರಿಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಅನುಗ್ರಹ ಸಿಕ್ಕಿ ಚೆನ್ನಾಗಿ ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ.